ನಮಸ್ತೆ ನನ್ನೆಲ್ಲ ಯೂಟ್ಯೂಬ್ ಕುಟುಂಬಕ್ಕೆ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ಮೊದಲನೇ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಶೋಭಾ ವೆಂಕಟ್ ವ್ಲಾಗ್ಸ್ ಕನ್ನಡ. ನಾನು ಇವತ್ತು ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಇಲ್ಲ, ನನಗೆ ಗಂಡು ಮಕ್ಕಳೇ ಇರೋದು, ಹೆಣ್ಮಕ್ಳಿಲ್ಲ ಅಂತ ಹೇಳ್ಬೋದು. ಆದರೆ ಪ್ರತಿಯೊಂದು ಮನೆಯಲ್ಲೂ ನಿಮಗೆ ಹೆಣ್ಣು ಮಕ್ಕಳಿಲ್ಲ ಅಂತಂದ್ರೂ ಪರವಾಗಿಲ್ಲ, ಹೆಂಡತಿಯಾಗಿ ತಾಯಿಯಾಗಿ ಹೆಣ್ಮಕ್ಳು ಇದ್ದೇ ಇರ್ತಾರೆ. ಸೊ ಹೆಣ್ಣು ಅಂದ ತಕ್ಷಣ ಹೆಣ್ಣು ಆಗಬೇಕು ಅಂತ ಅಂದರೆ ಮೊದಲನೇ ಬಾರಿ ಮುಟ್ಟ ಹಾಕಬೇಕು. ಏನಿದು ಮುಟ್ಟಿನ ಬಗ್ಗೆ ಮಾತಾಡ್ತಿದ್ದಾರೆ? ಹೌದು, ನಾನಿವತ್ತು ಋತುಮತಿ, ಮೊದಲನೇ ಬಾರಿ ಋತುಮತಿ ಆಗುವ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಈ ಋತುಮತಿ ಅನ್ನೋದು ಹೆಣ್ಣು ಮಕ್ಕಳ ಬಾಳಲ್ಲಿ ಹೊಸ ಅಧ್ಯಾಯ ಅಂತಲೇ ಹೇಳ್ಬೋದು. ಮುಟ್ಟು 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 ಅಲ್ಲವೇ ನಮ್ಮ ಹುಟ್ಟಿನ ಗುಟ್ಟು, ಹೌದಲ್ವಾ? ಋತುಮತಿ ಅನ್ನೋದು ಶಾಪ ಅಲ್ಲ, ಅದೊಂದು ಹೆಮ್ಮೆ. ಸೊ ಸಂಕೋಚ ಯಾಕೆ? ಬನ್ನಿ, ಯಾವ ವಯಸ್ಸಲ್ಲಿ ಹೆಣ್ಣು ಮಕ್ಕಳು ಋತುಮತಿ ಆಗಬೇಕು, ಮತ್ತು ಋತುಮತಿ ಆದರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಋತುಮತಿ ಆದಾಗ ಪೋಷಕರು ಹೇಗೆ ಗಮನ ಹರಿಸಬೇಕು, ಮಕ್ಕಳಲ್ಲಿ ಹೇಗೆಲ್ಲ ಅವರ ಬಾಂಧವ್ಯನ ಬೆಳೆಸಬೇಕು, ಹೇಗೆ ಧೈರ್ಯ ತುಂಬಬೇಕು, ಋತುಮತಿ ಅನ್ನೋ ವಿಷಯದ ಬಗ್ಗೆ ಹೆಣ್ಣು ಮಕ್ಕಳಲ್ಲಿ ಭಯ ಬೇಡ, ವಿಶ್ವಾಸ ತುಂಬಬೇಕು. ಸೊ ಬನ್ನಿ ಮಾತಾಡೋಣ. ಹೆಣ್ಣು ಮಕ್ಕಳಿಗೆ ಈ ಋತುಚಕ್ರ ಅನ್ನೋದು ಅದ್ರ ಬಗ್ಗೆ ಐಡಿಯಾನೇ ಇರೋದಿಲ್ಲ. ಒಂದು ಹೆಣ್ಣು ಸುಮಾರು 11 ವಯಸ್ಸಿನಿಂದ 50 ವಯಸ್ಸವರೆಗೂ 444 ಬಾರಿ ಋತುಚಕ್ರವನ್ನು ಅನುಭವಿಸ್ತಾಳೆ. ಹಾಗೆ ಸುಮಾರು 8.5 ವರ್ಷ ಅವಳ ರಕ್ತಸ್ರಾವದಲ್ಲೇ ಕಳೆದು ಬಿಡ್ತಾಳೆ. ಅವಳ ನೋವು, ಆ ಋತು ತಿಂಗಳಿಗೊಮ್ಮೆ ಅವಳು ಮುಟ್ಟಾದಾಗ ಆಗುವಂಥ ಪೇಯ್ನ್ ಇರ್ಬೋದು, ಸೊ ಅವಳಿಗಾಗುವಂಥ ನೋವಿರ್ಬೋದು, ಅಂಜಿಕೆ, ಇದು ಎಲ್ಲನೂ ಯಾರ ಹತ್ರನೂ ಶೇರ್ ಮಾಡಲಿಲ್ಲ ಅಂತ ಅಂದ್ರೂ ಅಟ್ಲೀಸ್ಟ್ ತಾಯಿ ಆದವರು ತನ್ನ ಮಕ್ಕಳಿಗೆ ಹೀಗಿರುತ್ತೆ, ಇದ್ರ ಪ್ರಾಬ್ಲಮ್ ಏನು, ಇದು ಯಾಕಾಗುತ್ತೆ ಅನ್ನೋದನ್ನು ಬಿಡಿಸಿ ಹೇಳ್ಬೋದು. ಇನ್ನು ಪೋಷಕರು ಹೇಗೆ ಒಂದು ಹೆಣ್ಣು ಮಕ್ಕಳಿಗೆ ಹೇಳ್ಬೋದು ಅಂತ ತಿಳಿಸ್ತೀನಿ. ಹೆಣ್ಣು ಮಕ್ಕಳು 9 ವರ್ಷ ತುಂಬಿದ ಮೇಲೆ ಯಾವಾಗ ಬೇಕಾದರೂ ಋತುಮತಿ ಆಗ್ಬೋದು. ಆಗಿನ ಕಾಲದಲ್ಲಿ 14ರಿಂದ 16 ವರ್ಷದಲ್ಲೇ ಋತುಮತಿ ಆಗ್ತಾಯಿದ್ರು ಅಂತ ಹೇಳ್ತಾರೆ. ಇವಾಗ ನಮ್ಮಮ್ಮ ಇವರೆಲ್ಲ ಹೇಳೋದು ಹಾಗೇ, ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ. ಬಟ್ ಇವಾಗಿನ ಕಾಲದಲ್ಲಿ ಬೇಗನೆ 9 ವರ್ಷಕ್ಕೆ ಆಗೋರಿದ್ದಾರೆ. ಯಾಕೆಂದರೆ ನಮ್ಮ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇರ್ಬೋದು, ಜಂಕ್ ಫುಡ್ಸ್ ಇರ್ಬೋದು, ಇವಾಗ ಫುಡ್ಗೆ ಹಾಕ್ತಿರುವಂಥ ಕೆಮಿಕಲ್ಸ್ಗಳಿರ್ಬೋದು, ಅಥವಾ ನಾವು ಬೆಳೀತಾ ಇರುವಂಥ ತರಕಾರಿಗಳು, ಸೊಪ್ಪುಗಳಿಗೆ ಹಾಕ್ತಿರುವಂಥ ಹೀಗಾಗಿ ಬೇಗನೆ ಋತುಮತಿ ಆಗ್ತಿದ್ದಾರೆ. ಹಾಗೆ ಆ ಋತುಮತಿ ಆದಾಗಲೂ ಕೂಡ ತುಂಬ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗ್ತಾಯಿದೆ. ಮತ್ತು ಇನ್ನೊಂದೇನಂತಂದರೆ, ಚಿಕ್ಕ ವಯಸ್ಸಿನಲ್ಲೇ ಋತುಮತಿ ಆದರೆ ಹೃದ್ರೋಗ ಹಾಗೆ ಕ್ಯಾನ್ಸರ್ಗಳಂತಹ ದೊಡ್ಡ ದೊಡ್ಡ ಕಾಯಿಲೆಗಳು ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ತುಂಬ ತಜ್ಞರು ಅದ್ರ ಬಗ್ಗೆ ಹೇಳಿದ್ದಾರೆ. 13ರಿಂದ 16ರವರೆಗೆ ಹೆಣ್ಣು ಮಕ್ಕಳು ಋತುಮತಿ ಆಗೋ ಸಮಯನೇ. ಸೊ ಪೋಷಕರು ಏನು ಮಾಡಬೇಕು? ನಿಮ್ಮ ಮನೆಯಲ್ಲೂ 10 ವರ್ಷ ತುಂಬಿದ ಹೆಣ್ಣು ಮಕ್ಕಳಿದ್ದಾರೆ ಅಂತಂದರೆ ಅವ್ರನ್ನ ಕೂರಿಸ್ಕೊಂಡು ಮಾತಾಡಿ, ಮುಟ್ಟಿನ ಬಗ್ಗೆ ಸಂಕೋಚ ಇಲ್ಲದೆ ಮುಕ್ತವಾಗಿ ಮಾತಾಡಿ. ಆಗಲೇ ಅವರು ಕೂಡ ತಿಳ್ಕೊಳ್ಳೋಕೆ ಸಾಧ್ಯ. ಇಲ್ಲ ಅಂತ ಅಂದರೆ ಇನ್ ಕೇಸ್ ನೀವೇನು ಮಕ್ಕಳಿಗೇನು ಹೇಳ್ಕೊಟ್ಟಿಲ್ಲ ಅಂತಂದರೆ ಅವ್ರು ಹೇಗೆ ತಿಳ್ಕೊಬೇಕು? ಮುಟ್ಟು ಅಂತಂದ್ರೆ ಏನು ಅನ್ನೋ ಐಡಿಯಾಗಳ ಇರೋದಿಲ್ಲ. ಸೊ ಹಾಗಾಗಿ ಪೇರೆಂಟ್ಸ್ಗಳು ಶಾಂತವಾಗಿ ನಿಮ್ಮ ಮಕ್ಕಳ ಜೊತೆ ಫ್ರೆಂಡ್ಲಿಯಾಗಿ ಕೂತ್ಕೊಂಡು ಮುಕ್ತವಾಗಿ ಈ ಮುಟ್ಟು ಅಂದರೆ ಋತುಚಕ್ರ ಅಂತೀವಲ್ಲ, ಅದ್ರ ಬಗ್ಗೆ ಕೂತ್ಕೊಂಡು ಕಂಪ್ಲೀಟಾಗಿ ಮಾತಾಡಿ. ನೀವು ಋತುಮತಿ ಆದಾಗ ಅಮ್ಮನಿಗೆ ಹೇಳಬೇಕು, ಅಥವಾ ಋತುಮತಿ ಆದಾಗ ಸಂಕೋಚ ಪಡಬಾರ್ದು, ಯಾವುದೇ ಥರ ಭಯ ಬೇಡ, ಮತ್ತು ಏನು ಮಾಡಬೇಕು, ಏನು ಎಲ್ಲ ವಿಷಯನೂ ನಾವು ಮಕ್ಕಳಿಗೆ ತಿಳಿಸ್ಕೊಟ್ರೆ ಆ ಮಕ್ಕಳಿಗೆ ಯಾವುದೇ ರೀತಿ ಭಯ ಇರೋದಿಲ್ಲ, ಸಂಕೋಚ ಇರೋದಿಲ್ಲ. ಸೊ ಅವರು ಕಾನ್ಫಿಡೆಂಟಾಗಿರ್ತಾರೆ. ಮತ್ತು ನೀವೇ ಹೇಳಬೇಡಿ, ಅಣ್ಣನಿಗೆ ಹೇಳ್ಬೇಡಿ, ಅಪ್ಪನಿಗೆ ಹೇಳ್ಬೇಡಿ, ಮತ್ತು ಬೇರೆ ನಿಮ್ಮ ಟೀಚರ್ಗಳಿಗೆ ಹೇಳಬೇಡಿ, ಗಂಡಸರಿಗೆ ಹೇಳಬೇಡಿ ಪೀರಿಯಡ್ ಆಗಿದೆ ಅಥವಾ ನಾನು ಮುಟ್ಟಾಗಿದ್ದೀನಿ. ಮೊದಲನೇ ಸಾರಿ ಮುಟ್ಟಾದಾಗ ಯಾರಿಗೂ ಹೇಳಬೇಡಿ, ಅದು ಇದು ಅನ್ನೋದು ಒಂದು ತಪ್ಪು ಕಲ್ಪನೆ ಬೇಡ. ಯಾಕೆ ಅಂತಂದರೆ ಪ್ರತಿಯೊಬ್ಬರೂ ತಿಳ್ಕೊಂಡಿರಬೇಕು ಅದ್ರ ಬಗ್ಗೆ. ಅಪ್ಪ ತಿಳ್ಕೊಂಡ್ರೆ ಏನು ಪ್ರಾಬ್ಲಮ್ಮು? ನನ್ನ ಮಗಳು ಮುಟ್ಟಾಗಿದ್ದಾಳೆ, ಮೊದಲನೇ ಸಾರಿ ಋತುಮತಿ ಆಗಿದ್ದಾಳೆ ಅಂದರೆ ಅಪ್ಪನಿಗೆ ಹೆಮ್ಮೆ ಆಗುತ್ತೆ, ಅವಳ ಸಂಕೋಚ ಕಮ್ಮಿ ಆಗುತ್ತೆ ಒಂದು ಮನೆಯಲ್ಲಿ. ಫಾರ್ ಎಕ್ಸಾಂಪಲ್, ಒಂದು ಮನೆಯಲ್ಲಿ ಒಂದು ಹೆಣ್ಣುಮಗಳು ಮುಟ್ಟಾಗಿದ್ದಾಳೆ, ಮೊದಲನೇ ಬಾರಿ ಋತುಮತಿ ಆಗಿದ್ದಾಳೆ ಅಂತ ಅಂದರೆ ಅಲ್ಲಿ ಅಣ್ಣ ಇರ್ಬೋದು, ತಮ್ಮಂದಿರ್ಬೋದು, ತುಂಬ ಕುಟುಂಬದಿಂದ ಬೆಳೆದಿರ್ತಾಳಲ್ವ, ಅಪ್ಪ ಇರ್ಬೋದು, ಎಲ್ಲರಿಗೂ ಗೊತ್ತಾದರೆ ಸಂಕೋಚ, ಅಯ್ಯೋ ಅಮ್ಮ ಹೇಳಿದ್ದಾರೆ ಯಾರಿಗೂ ಹೇಳಬೇಡ ಅಂತ, ಇದೊಂದು ಏನೋ ದೊಡ್ಡದು ಕೆಟ್ಟದಿರ್ಬೋದು ಇದು ಅನ್ನೋ ಒಂದು ಮನೋಭಾವನೆ ಬಂದ್ಬಿಡುತ್ತೆ, ಸಂಕೋಚ ಬಂದ್ಬಿಡುತ್ತೆ. ಫ್ರೆಂಡ್ಲಿಯಾಗಿ
ಅಪ್ಪನಿಗೂ ಗೊತ್ತಿರಬೇಕು, ಅಣ್ಣನಿಗೂ ಗೊತ್ತಿರಬೇಕು. ಹೆಣ್ಣು ಎಷ್ಟೆಲ್ಲ ಅನುಭವಿಸ್ತಾಳೆ, ಯಾಕೆ ಋತುಮತಿ ಆಗಬೇಕು, ಋತುಮತಿ ಆಗಬೇಕು ಯಾಕೆ ಹೆಣ್ಮಕ್ಳು ಆಗದೇ ಇದ್ದರೆ ಏನು, ಇವೆಲ್ಲ ಪ್ರಶ್ನೆಗಳಿರುತ್ತಲ್ವ ಎಷ್ಟೋ ಜನಕ್ಕೆ. ಸೊ ನೀವು ಓಪನ್ ಮೈಂಡೆಡಲ್ಲಿ ಈ ಋತು ಬಗ್ಗೆ ಮಾತಾಡ್ತು ಅಂತಂದರೆ ಯಾರಿಗೂ ಅಸಮಾಧಾನ ಏನು ಇರೋದಿಲ್ಲ. ಸೊ ಎಲ್ಲರೂ ಕೂಡ ಇನ್ ಕೇಸ್ ಯಾವಾಗಲೂ ಅವಳು ಆಗಿದ್ದಾಳೆ ಅಂತಂದ್ರೂ ಈ ಸಂಕೋಚದಿಂದ ಬಿಹೇವ್ ಮಾಡಲ್ಲ, ಹೆಮ್ಮೆಯಿಂದ ಇರ್ತಾರೆ, ಅದಕ್ಕೊಂದು ರೆಸ್ಪೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ದಯವಿಟ್ಟು ಈ ಋತುಮತಿ ಆದಾಗ ಅಥವಾ ಪೀರಿಯಡ್ ಆದಾಗ ಆವಾಗಿನ ಕಾಲದಲ್ಲಿ ಹೇಳ್ತಾಯಿದ್ರು ಯಾರನ್ನು ಮುಟ್ಕೋಬಾರ್ದು, ಮುಟ್ಟಿಸ್ಬಾರ್ದು, ಅವ್ರನ್ನ ಸೈಡಲ್ಲಿ ಕೂರಿಸ್ಬಿಡಿ, ಅದೊಂದು ಕೆಟ್ಟದು. ಪೀರಿಯಡ್ ಆದವ್ರನ್ನ ಈಗಲೂ ಕೂಡ ಊರಿಂದ ಹೊರಗಡೆ ಇರ್ತಾರೆ ಅನ್ನೋ ವಿಷಯನ ಕೇಳಿದ್ದೀನಿ. ಅದು ಆಗಿನ ಕಾಲದಲ್ಲಿ ಯಾಕೆ ಹೇಳ್ತಿದ್ರು ಅಂದರೆ, ಹೆಣ್ಣು ಮಕ್ಕಳಿಗೆ ಋತು ಆದಾಗ ಅಂದರೆ ಮೊದಲನೇ ಮುಟ್ಟಾದಾಗ ತುಂಬ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಮಂತ್ಲಿ ಕೂಡ ಅವರು ಮುಟ್ಟಾದಾಗ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ, ಸ್ಟಮಕ್ ಪೇಯ್ನ್ ಬರುತ್ತೆ, ಅತೀ ಬ್ಲೀಡಿಂಗ್ ಆದಾಗ ಸುಸ್ತು ಸಂಕಟ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆ 3 ದಿನಗಳು 3ರಿಂದ 4 ದಿನ ಇರುತ್ತಲ್ಲ, ಅವ್ರಿಗೆ ರೆಸ್ಟ್ ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಸಪ್ರೇಟಾಗಿ ಬಿಡಲಿ, ಅವ್ರು ಯಾವುದೇ ಕೆಲಸ ಮಾಡೋದು ಬೇಡ. ಸೊ ಬ್ಲೀಡ್ ಆಗ್ತಾ ಇದ್ದರೆ ಸುಸ್ತಾಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ಅನ್ಕಾನ್ಸಿಯಸ್ ಆಗ್ಬೋದು, ಅವರು ರೆಸ್ಟ್ ಮಾಡಲಿ, ಅವ್ರಿಗೆ ಈ ಇದರಲ್ಲಿ ರೆಸ್ಟ್ ಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಮಾತ್ರ ಅವ್ರನ್ನ ಅಲ್ಲಿಟ್ಟಿದ್ರು. ಬಟ್ ಅದನ್ನು ಅರ್ಥ ಮಾಡ್ಕೊಳ್ದೆ ಈ ಗಂಡಸರಿರ್ಬೋದು, ಅಡುಗೆ ಮಾಡಬಾರ್ದು, ಬರಬಾರ್ದು, ಮುಟ್ಟಬಾರ್ದು, ನೀವೇನು ಮಾಡಬಾರ್ದು, ನೀವು ಅಲ್ಲೇ ಇರಿ 3 ದಿನ, ಮುಡಿಸ್ಕೋಬೇಡ, ಆ ಬಟ್ಟೆ ಮುಟ್ಬೇಡ, ಈ ಬಟ್ಟೆ ಮುಟ್ಬೇಡ, ಅಲ್ಲಿ ಬರಬೇಡ, ಇಲ್ಲಿ ಬರಬೇಡ, ಎಷ್ಟು ರಿಸ್ಟ್ರಿಕ್ಷನ್ಸ್ ಹಾಕ್ತಾರೆ. ಬೇಡ ಅದೆಲ್ಲ. ಪ್ರತಿಯೊಂದೂ ಜನ್ರೇಷನ್ ಬೆಳೀತಾ ಇದೆ. ಸೊ ಅದ್ರ ಜೊತೆ ನಾವು ಕೂಡ ತುಂಬ ಟೆಕ್ನಾಲಜೀಸ್ ಎಲ್ಲ ಬೆಳೀತಾ ಇರೋ ಹಾಗೆ ನಾವು ಕೂಡ ಬೆಳೀತಾ ಇದ್ದೀವಿ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ತಿಳ್ಕೊಳ್ಳಿ. ಮುಟ್ಟು ಅನ್ನೋದು ಶಾಪ ಅಲ್ಲ, ಅದೊಂದು ಹೆಮ್ಮೆ. ಸೊ ಅದ್ರ ಬಗ್ಗೆ ತಿಳ್ಕೊಂಡ್ರೆ ಯಾರಿಗೂ ಸಂಕೋಚ ಇಲ್ಲ. ಇನ್ನು ಮೊದಲನೇ ಬಾರಿ ಋತುಮತಿ ಆದಾಗ ಅದು ಯಾವುದೇ ಪ್ಲೇಸಲ್ಲಿರ್ಬೋದು, ಸ್ಕೂಲಲ್ಲಿರ್ಬೋದು, ಔಟ್ಸೈಡ್ ಇದ್ದಾಗಿರ್ಬೋದು, ಅಥವಾ ಯಾರ್ದೋ ಮನೆಯಲ್ಲಿ ರಜಕ್ಕೆ ಅಂತ ಹೋದಾಗ ಇರ್ಬೋದು, ಹೆಣ್ಣು ಮಕ್ಕಳು ಯಾವುದೇ ರೀತಿ ಸಂಕೋಚ ಬೇಡ, ಭಯ ಬೇಡ, ನಾಚಿಕೆ ಬೇಡ. ಮುಟ್ಟು ಅನ್ನೋದು ಪ್ರಕೃತಿಯೇ ಕೊಟ್ಟಿರುವಂಥ ವರ, ಅದೊಂದು ದೊಡ್ಡ ತಲೆನೋವಲ್ಲ. ಸೊ ನಿಮ್ಮ ಇನ್ ಕೇಸ್ ಏನಾದರೂ ಯಾರಾದರೂ ಆಗಿತ್ತು, ಆ ಥರ ನನಗೆ ಗೊತ್ತಿಲ್ಲದೆ ಆಗೋಯ್ತು ಅಂತಂದ್ರೂ ನಿಮಗೆ ಅಮ್ಮ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಮೊದಲೇ. ಸೊ ನೀವು ತಿಳ್ಕೊಂಡಿರ್ತೀರ, ಓದಿ ತಿಳ್ಕೊಂಡಿರ್ತೀರ, ಮತ್ತು ಇವಾಗಿನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೀವು ನೋಡ್ಕೊಂಡಿರ್ತೀರ. ಸೊ ಹಾಗಾಗಿ ಗಾಬರಿ ಆಗುವಂಥ ವಿಷಯ ಏನೂ ಅಲ್ಲ. ಅಮ್ಮನ ಬಳಿ ಹೋಗಿ, ಇಲ್ಲ ಅಂತಂದರೆ ಯಾರು ದೊಡ್ಡವರು ಅಲ್ಲಿ ನಿಮ್ಮ ತೀರ ಹತ್ರದಲ್ಲಿ ಯಾರಾದರೂ ಇರ್ತಾರಲ್ಲ, ಚಿಕ್ಕಮ್ಮನೋ ಅಥವಾ ಅಜ್ಜಿನೋ, ಇವ್ರುಗಳ ಜೊತೆ ಹೋಗಿ ಮಾತಾಡಿ ಮುಕ್ತವಾಗಿ, ಯಾವುದೇ ರೀತಿ ಗೊಂದಲ ಬೇಡ, ತಲೆ ಕೆಡಿಸ್ಕೋಬಾರ್ದು ಅದಕ್ಕೆಲ್ಲ. ಓಕೆ. ಇನ್ನು ಮೊದಲನೇ ಬಾರಿ ಹೆಣ್ಣು ಮಗಳು ಋತುಮತಿ ಆದಾಗ ಪೋಷಕರಿಗೆ ಆತಂಕ ಅಂತಲೇ ಹೇಳ್ಬೋದು. ನೀವು ಆತಂಕ ಪಟ್ಕೊಂಡ್ರೆ ಇನ್ನು ಮೊದಲನೇ ಬಾರಿ ಋತುಮತಿ ಆಗಿರುವಂಥ ಮಕ್ಕಳು ಇನ್ನೂ ಆತಂಕಕ್ಕೆ ಹೋಗ್ತಾರೆ, ಗಾಬರಿ. ಇನ್ನು ಮೊದಲನೇ ಬಾರಿ ಋತುಮತಿ ಆದ ಹೆಣ್ಣು ಮಗಳ ಅವಳ ಒಳಗಿನ ವೇದನೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಅವಳಿಗೆ ಆಗೋದಿಲ್ಲ. ಸೊ ಪೋಷಕರು ಅದನ್ನು ಅರ್ಥ ಮಾಡಿಕೊಂಡು ಮಗಳಿಗೆ ತಿಳಿ ಹೇಳುವುದೇ ಅವಳಿಗೆ ಕೊಡುವಂಥ ಧೈರ್ಯ ಅಂತ ಹೇಳ್ಬೋದು. ಏನಾದರೂ ಇನ್ ಕೇಸ್ 6 ವರ್ಷ 8 ವರ್ಷದ ಒಳಗಡೆ ಏನಾಯಿತು ಅಂತಂದರೆ, ನಿಮ್ಮ ಮಕ್ಕಳು ಏನಾದರೂ ಋತುಮತಿ ಆಗಿದ್ದಾರೆ, ಅಥವಾ 16 ವರ್ಷ 18 ವರ್ಷ ಆದ್ರೂ ನಿಮ್ಮ ಮಕ್ಕಳು ಋತುಮತಿ ಆಗಿಲ್ಲ ಅಂತಂದರೆ, ಖಂಡಿತವಾಗ್ಲೂ ನೀವು ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ ಸೂಕ್ತವಾದಂಥ ಸಲಹೆ ಪಡೆದುಕೊಳ್ಳೋದು ಒಳ್ಳೆ. ಇನ್ನು ಚಿಕ್ಕ ವಯಸ್ಸಿಗೆ ಋತುಮತಿ ಆದರೆ ಆ ಮಗುವಿಗೆ ಸಾಮಾಜಿಕವಾಗಿ ಅಥವಾ ಭಾವನಾತ್ಮಕವಾಗಿ, ಸಾಂಸ್ಕೃತಿಕವಾಗಿ, ಇನ್ನು ಆರೋಗ್ಯದ ಮೇಲೆ ತುಂಬಾ ಪೆಟ್ಟು ಬೀಳುತ್ತೆ ಅಂತಲೇ ಹೇಳ್ಬೋದು. ತಾಯಿಯಂದಿರು ಪೀರಿಯಡ್ ಆದ ವಯಸ್ಸಿಗೂ ಅಥವಾ ಋತುಮತಿಯಾದ ವಯಸ್ಸಿಗೂ ಅವರ ಮಕ್ಕಳು ಋತುಮತಿಯಾದ ವಯಸ್ಸಿಗೂ ಸಂಬಂಧ ಇದೆ. ಅಧಿಕ ತೂಕ ಹೊಂದಿರುವಂಥ ಹೆಣ್ಣು ಮಕ್ಕಳು ಕಡಿಮೆ ತೂಕ ಹೊಂದಿರುವಂಥ ಹೆಣ್ಣು ಮಕ್ಕಳಿಗಿಂತ ಮುಂಚಿತವಾಗಿಯೇ ಪೀರಿಯಡ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಕೆಲವು ಡಾಕ್ಟರ್ಸ್ಗಳು ಹೇಳಿರೋ ಪ್ರಕಾರ ಪ್ರಾಣಿಗಳ ಪ್ರೋಟೀನ್ ಮತ್ತು ಹಾಲುಗಳ ಸೇವನೆಯಿಂದ ಬೇಗನೆ ಪೀರಿಯಡ್ಸ್ ಆಗ್ತಾರೆ ಅಂತ ಕೂಡ ಹೇಳಿದ್ದಾರೆ. ನಮ್ಮ ಭಾರತದಲ್ಲಿ ಎಷ್ಟೋ ಹಳ್ಳಿ ಅಥವಾ ಸಿಟಿಯಲ್ಲಿರೋ ಹೆಣ್ಣು ಮಕ್ಕಳುಗಳಿಗೆ ಅವರ ಮೊದಲನೇ ಮುಟ್ಟು ಆಗುವವರೆಗೂ ಅವ್ರಿಗೆ ಅದರ ವಿಷಯದ ಬಗ್ಗೆ ತಿಳಿದೇ ಇರೋದಿಲ್ಲ. ಎಲ್ಲ ಪೇರೆಂಟ್ಸ್ ಕೂಡ ಎಲ್ಲರ ಮಕ್ಕಳಿಗೆ ಹೇಳಿರೋದಿಲ್ಲ. ಸೊ ಹಾಗಾಗಿ ಪ್ರತಿಯೊಂದು
ಪ್ರತಿಯೊಬ್ಬರು ಸ್ಕೂಲಲ್ಲಾಗಿರ್ಬೋದು ಅಥವಾ ಮನೆಯಲ್ಲಿ ಪೇರೆಂಟ್ಸ್ ಆಗಿರ್ಬೋದು, ಆ ಮುಟ್ಟಿನ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಮಕ್ಕಳಿಗೆ. ಅಥವಾ ಮೊದಲನೇ ಮುಟ್ಟಾದಾಗ ಹೇಗಿರಬೇಕು, ಏನೆಲ್ಲ ಸುರಕ್ಷತೆಗಳನ್ನ ನಾವು ಮಾಡ್ಕೋಬೇಕು, ಅದನ್ನು ತಿಳಿಸ್ಕೊಟ್ರೆ ಮಕ್ಕಳಿಗೆ ಯಾವುದೇ ಥರ ಸಂಕೋಚ, ಭಯ, ನಾಚಿಕೆ ಇಲ್ಲದಂತೆ ಈ ಮುಟ್ಟನ್ನು ಅನುಭವಿಸ್ತಾರೆ. ನಿಮ್ಮ ಹೆಣ್ಣು ಮಕ್ಕಳು ಋತುಮತಿಯಾಗುವ ಮೊದಲೇ ನೀವು ನಿಮ್ಮ ಮಕ್ಕಳೊಂದಿಗೆ ಚರ್ಚಿಸಲು ಆರಂಭಿಸಿ. ಒಮ್ಮೆ ಅಲ್ಲ, ಹಲವಾರು ಬಾರಿ ಆರಂಭಿಸಿ. ಅದರಲ್ಲಿ ನೋವುಂಟಾಗುತ್ತಾ ಮತ್ತು ಅದರ ಸುರಕ್ಷತೆಯ ಬಗ್ಗೆ ಕೂಡ ನೀವು ಮಾತಾಡಬೇಕು. ಅದನ್ನು ಸುರಕ್ಷಿತವಾಗಿ ಸ್ಯಾನಿಟರಿ ಪ್ಯಾಡ್ ಇರ್ಬೋದು, ಅಥವಾ ಎಷ್ಟು ದಿನಗಳವರೆಗೆ ರಕ್ತಸ್ರಾವ ಆಗ್ಬೋದು, ಅದಕ್ಕೆ ನಾವು ಏನು ಮಾಡಬೇಕು, ಹೊಟ್ಟೆ ನೋವು ಬರುತ್ತಾ, ಹೇಗಿರಬೇಕು. ಸೊ ಇದನ್ನೆಲ್ಲ ನೀವು ನಿಮ್ಮ ಹೆಣ್ಣು ಮಕ್ಕಳಿಗೆ ತಿಳಿಸ್ಕೊಟ್ರೆ ಒಳ್ಳೆ. ಇನ್ನು ಮೊದಲನೇ ಬಾರಿ ಋತುಮತಿಯಾದ ಹೆಣ್ಣು ಮಕ್ಕಳಿಗೆ ನನ್ನದೊಂದು ಮಾತು ಏನಪ್ಪ ಅಂತ ಅಂದರೆ, ಮೊದಲನೇ ಬಾರಿ ಋತುಮತಿ ಆದಾಗ ಯಾವುದೇ ರೀತಿ ಕನ್ಫ್ಯೂಷನ್ ಬೇಡ. ಸೊ ಅಮ್ಮನೊಟ್ಟಿಗೆ ನೀವು ಮುಕ್ತವಾಗಿ ಮಾತಾಡಿ, ಸಂಕೋಚ, ಭಯ ಬೇಡ. ಋತುಮತಿಯಾಗಿದ್ದೀರಾ, ಸಂತೋಷ ಪಡಿ. ಅತಿಯಾದ ರಕ್ತಸ್ರಾವ ಆಗ್ತಿದೆ, ಅದರಿಂದ ಏನಾದರೂ ಪೇಯ್ನ್ ಆಗ್ತಾ ಇದೆ, ತಲೆ ಸುತ್ತು ಬರ್ತಾ ಇದೆ, ಸುಸ್ತಾಗ್ತಿದೆ ಅನ್ನೋ ಏನಾದರೂ ಸಿಮ್ಟಮ್ಸ್ ನಿಮಗೆ ಕಾಣಿಸ್ತು ಅಂತ ಅಂದರೆ ಮನೆಮದ್ದು ಮಾಡದೆ ದಯವಿಟ್ಟು ಡಾಕ್ಟರ್ನ ಮೀಟ್ ಮಾಡಿ ಡಾಕ್ಟರ್ ಹತ್ರ ಸಲಹೆಯನ್ನು ಪಡೆಯಿರಿ ಅಂತ ಹೇಳ್ತೀನಿ. ಹಾಗೆ ಈ ಟಾಪಿಕ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡ್ತಾ ಇದ್ದೀರಾ ಅವರಿಗೆಲ್ಲ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ನಾಳೆ ಬರ್ತೀನಿ ಇನ್ನೊಂದು ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ಜೊತೆಗೆ. ನಮಸ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.